ಅಗ್ರಹಾರ ಜೈಲಲ್ಲಿ ಇತ್ತೀಚೆಗೆ ಕೈದಿಗಳು ಎಣ್ಣೆ ಪಾರ್ಟಿ ಮಾಡ್ತಾ ಇದ್ರು, ಮೊಬೈಲ್ ಅನ್ನ ಬಳಸ್ತಾ ಇದ್ರು ಅನ್ನುವಂತ ವಿಡಿಯೋ ವೈರಲ್ ಆಗಿತ್ತು. ಇದೀಗ ರಾಜ್ಯಾತಿಥ್ಯ ಕೇಸ್ಗೆ ಸಂಬಂಧಪಟ್ಟಂತೆ ಪೊಲೀಸರ ಕೈ ಸೇರಿದ ನಟ ತನ್ವೀರ್ ಮೊಬೈಲ್ ರಿಪೋರ್ಟ್. ಸುವರ್ಣ ನ್ಯೂಸ್ಗೆ ಸಿಕ್ಕಿದೆ ಎಕ್ಸ್ಕ್ಲೂಸಿವ್ ರಿಪೋರ್ಟ್. ರಿಟ್ರೀವ್ ವೇಳೆ ಮೊಬೈಲ್ನಲ್ಲಿ ಯಾವುದೇ ಸಾಕ್ಷ್ಯ ಸಿಕ್ಕಿಲ್ವಂತೆ. ಡೇಟಾವೇ ಇಲ್ಲದ ಮೊಬೈಲ್ ಅನ್ನು ಕೊಟ್ಟು ಯಾಮಾರಿಸಿದ್ರ ತನ್ವೀರ್. ಹಾಗಾದ್ರೆ ಪೊಲೀಸರ ಕೈ ಸೇರಿದ ತನ್ವೀರ್ ಮೊಬೈಲ್ ಸೈಬರ್ ಸೆಲ್ ರಿಪೋರ್ಟ್ ಈಗ ಪೊಲೀಸರ ಕೈ ಸೇರಿದೆ. ಮೊಬೈಲ್ ಎಫ್ಎಸ್ಎಲ್ ರಿಪೋರ್ಟ್ಗಾಗಿ ಪೊಲೀಸರು ಒಂದ್ ಕಡೆ ಕಾಯ್ತಿದ್ದಾರೆ. ಸಾಕ್ಷ್ಯನಾಶ ಕೇಸ್ನಲ್ಲಿ ನಟ ತನ್ವೀರ್ ತಗ್ಲಾಕೊಳ್ಳುವ ಸಾಧ್ಯತೆ ದಟ್ಟವಾಗಿದೆ. ಸಾಕ್ಷ್ಯನಾಶ ಮಾಡಿದ್ದಾರೆ ಅಂತ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡುವ ಸಾಧ್ಯತೆ ಇದೆ. ಇತ್ತೀಚೆಗೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ರಾಜ್ಯಾತಿಥ್ಯ ಪ್ರಕರಣ ಸಾಕಷ್ಟು ಸುದ್ದಿ ಮಾಡಿತ್ತು. ಜೈಲಿನಲ್ಲಿ ಕುತ್ಕೊಂಡೆ ಎಣ್ಣೆ ಪಾರ್ಟಿ ಮಾಡ್ತಾ ಇದ್ರು, ಮೊಬೈಲ್ ಅನ್ನ ಬಳಕೆ ಮಾಡ್ತಾ ಇದ್ರು. ಆ ವಿಡಿಯೋ ಎಲ್ಲ ಕಡೆ ವೈರಲ್ ಆಗಿತ್ತು. ಆ ವಿಡಿಯೋ ವೈರಲ್ ಹಿಂದೆ ನಟ ತನ್ವೀರ್ ಇದ್ದಾರೆ ಅಂತ ಅವರನ್ನ ವಿಚಾರಣೆ ಮಾಡಲಾಗಿತ್ತು. ನಟ ದರ್ಶನ್ಗೆ ಜೈಲಿನಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯ ಕೊಡ್ತಾ ಇಲ್ಲ, ಹಾಗಾಗಿ ನಟ ತನ್ವೀರ್ ಈ ರೀತಿ ಮಾಡಿದ್ರು ಅಂತ ಈ ಕೇಸ್ನಲ್ಲಿ ನಟ ತನ್ವೀರ್ ಹೆಸರು ತಗಲಾಕೊಂಡಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನ್ವೀರ್ ಅನ್ನ ಕರೆಸಿಕೊಂಡು ವಿಚಾರಣೆ ಮಾಡಿದ್ರು. ವಿಚಾರಣೆ ಮಾಡಿ ಅವರ ಮೊಬೈಲ್ ಅನ್ನ ಕೂಡ ವಶಕ್ಕೆ ತಗೊಂಡಿದ್ರು. ಈಗ ಆ ರಿಪೋರ್ಟ್ ಪೊಲೀಸರ ಕೈ ಸೇರಿದೆ. ಆದ್ರೆ ಅದರಲ್ಲಿ ಯಾವುದೇ ಸಾಕ್ಷಿಗಳು ಇಲ್ಲ. ಸಾಕ್ಷ್ಯನಾಶ ಮಾಡಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ನಟ ತನ್ವೀರ್ ಮೇಲೆ. ಸಾಕ್ಷಿಗಳೇ ಇಲ್ಲದಿರುವಂತ ಮೊಬೈಲ್ ಅನ್ನ ಪೊಲೀಸರ ಕೈಗೆ ಕೊಟ್ಟ ನಟ ತನ್ವೀರ್. ಹಾಗಾದ್ರೆ ಜೈಲಿನ ವಿಡಿಯೋ ವೈರಲ್ ಮಾಡಿದವರ ಬೆನ್ನು ಬಿದ್ದಿದೆ ಖಾಕಿ ಪಡೆ. ಈಗ ವಿಡಿಯೋ ಚಿತ್ರೀಕರಣ ಮಾಡಿದ್ದ ಕೋಳಿ ಮಂಜನ ವಿಚಾರಣೆ ಮಾಡಲಾಗಿದೆ. ವಿಚಾರಣೆ ಸಂದರ್ಭದಲ್ಲಿ ವಿಲ್ಸನ್ ಗಾರ್ಡನ್ ನಾಲ್ಕನೇ ಹೆಸರನ್ನ ಹೇಳಿದ್ದ ಮಂಜ. ವಿಡಿಯೋ ಮಾಡೋದಕ್ಕೆ ಹೊರಗೆ ಬಿಡೋದಕ್ಕೆ ಹೇಳಿದ್ದೆ ವಿಲ್ಸನ್ ಗಾರ್ಡನ್ ನಾಗ ಅಂತ ಕೋಳಿ ಮಂಜ ಸ್ಟೇಟ್ಮೆಂಟ್ ಕೊಟ್ಟಿದ್ದ. ಈಗ ಕೋಳಿ ಮಂಜನ ಹೇಳಿಕೆ ಬೆನ್ನಲ್ಲೇ ಖಾಕಿಯಿಂದ ನಾಲ್ಕನ ವಿಚಾರಣೆ ನಡೆದಿದೆ. ಬೆಳಗಾವಿಯ ಹಿಂಡಲಗ ಜೈಲಿನಲ್ಲಿ ಪೊಲೀಸರಿಂದ ನಾಲ್ಕನ ವಿಚಾರಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿ ನಾಗ ಕೂಡ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ನನಗೂ ಈ ಕೇಸ್ಗೂ ಯಾವುದೇ ಸಂಬಂಧ ಇಲ್ಲ, ನನಗೆ ಯಾವುದೇ ವಿಡಿಯೋ ಗೊತ್ತಿಲ್ಲ, ನಾನು ಮೊಬೈಲ್ ಅನ್ನ ಯೂಸ್ ಮಾಡಿ ವರ್ಷಗಳೇ ಕಳೆದಿದೆ, ನನಗೂ ವಿಡಿಯೋ ವೈರಲ್ ಮಾಡಿದ್ದಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ವಿಲ್ಸನ್ ಗಾರ್ಡನ್ ನಾಗ ಮತ್ತೊಂದು ಕಡೆ ಹೇಳಿದ್ದಾನೆ. ಆದ್ರೆ ವಿಡಿಯೋ ವೈರಲ್ ಮಾಡಿದ್ದರ ಹಿಂದೆ ಕೋಳಿ ಮಂಚನ ಕೈವಾಡವಿದೆ ಅಂತ ಕೋಳಿ ಮಂಚನ ವಿಚಾರಣೆ ಮಾಡಲಾಗಿತ್ತು. ಆಗ ಕೋಳಿ ಮಂಚ ವಿಲ್ಸನ್ ಗಾರ್ಡನ್ ನಾಗನ ಹೆಸರು ಹೇಳಿದ್ದ. ಬೆಳಗಾವಿ ಹಿಂಡಲಗ ಜೈಲಿನಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟಂತೆ ನಾಲ್ಕನ ವಿಚಾರಣೆ ಮಾಡಲಾಗಿತ್ತು. ನಾನು ಮೊಬೈಲ್ ಅನ್ನ ಬಳಸಿಯೇ ತುಂಬಾ ವರ್ಷ ಆಗಿದೆ. ಜೈಲಿನಲ್ಲಿ ಯಾರಿಗೆ ಮೊಬೈಲ್ ಸಿಗುತ್ತೋ ನನಗೆ ಗೊತ್ತಿಲ್ಲ, ನನಗಂತೂ ಯಾವತ್ತೂ ಮೊಬೈಲ್ ಸಿಕ್ಕಿಲ್ಲ ಅಂತ ನಾಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಬೇಕು ಅಂತ ಇದರಲ್ಲಿ ನನ್ನನ್ನು ಸಿಲುಕಿಸುವ ಕೆಲಸ ಆಗ್ತಾ ಇದೆ. ಕೋಳಿ ಮಂಚ ಅನ್ನೋನು ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ ಅಂತ ರಾಜ್ಯಾತಿಥ್ಯ ಕೇಸ್ಗೆ ಸಂಬಂಧಪಟ್ಟಂತೆ ವಿಲ್ಸನ್ ಗಾರ್ಡನ್ ನಾಗ ಸ್ಟೇಟ್ಮೆಂಟ್ ಕೊಟ್ಟಿದ್ದಾನೆ. ಎಸ್, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚೇತನ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಚೇತನ್, ಜೈಲಿನಲ್ಲಿ ರಾಜ್ಯಾತಿಥ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಒಂದ್ ಕಡೆ ತನ್ವೀರ್ ಫೋನ್ ಅನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ರು, ಆದ್ರೆ ಆ ಫೋನ್ ನಲ್ಲಿ ಯಾವುದೇ ಸಾಕ್ಷಿಗಳು ಸಿಕ್ಕಿಲ್ಲ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. ಇದು ನಟ ತನ್ವೀರ್ಗೆ ಯಾವ ರೀತಿ ಉರುಳಾಗಬಹುದು? ನಯನ, ಅಂದ್ರೆ ಇದು ನಟ ತನ್ವೀರ್ಗೆ ಒಂದು ಸಾಕ್ಷ್ಯನಾಶ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಡಿಷನಲ್ ಆಗಿ ಒಂದು ಆಡ್ ಅಂದ್ರೆ ಸೆಕ್ಷನ್ಸ್ ಗಳನ್ನ ಆಡ್ ಮಾಡಿ ಆತನಿಗೆ ಮತ್ತಷ್ಟು ಒಂದು ಸಂಕಷ್ಟ ಆಗುವಂತಹ ಒಂದು ಸಾಧ್ಯತೆ ಇರುವಂತದ್ದು. ಅಂದ್ರೆ ಆತನ ಮೊಬೈಲ್ ಅನ್ನ ಅಂದ್ರೆ ಅಲ್ಲಿ ಮೊಬೈಲ್ ಅನ್ನ ಬೇರೆ ಮೊಬೈಲ್ ಅನ್ನ ಕೊಟ್ಟಿದ್ದರೋ ಅನ್ನೋದ್ರ ಬಗ್ಗೆ ಒಂದಷ್ಟು ಸುದ್ದಿಗಳು ಹರಿದಾಡ್ತಿದ್ವು. ಇದೀಗ ರಿಟ್ರೀವ್ ವೇಳೆ ಮೊಬೈಲ್ ಡೇಟಾನೇ ಪತ್ತೆ ಆಗಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಅಂದ್ರೆ ಸೈಬರ್ ಸೆಲ್ ಏನ್ ಪೊಲೀಸ್ ಸ್ಟೇಷನ್ ಅವರು ಕೊಟ್ಟಂತಹ ಒಂದು ರಿಪೋರ್ಟ್ ನಲ್ಲಿ ಇವಾಗ ಆಲ್ರೆಡಿ ಆ ವರದಿ ಕೂಡ ಏನ್ ಪೊಲೀಸರ ಕೈ ಸೇರಿರುವಂತದ್ದು. ಅದ್ರಲ್ಲಿ ಡಾಟಾವೇ ಇಲ್ಲದೆ ಇರುವಂತಹ ಮೊಬೈಲ್ ಅನ್ನ ಕೊಟ್ಟು ಒಂದು ತನ್ವೀರ್ ಯಾಮಾರಿಸಿರೋದು ಇಲ್ಲಿ ಗೊತ್ತಾಗ್ತಾ ಇದೆ. ಅಂದ್ರೆ ಇನ್ವೆಸ್ಟಿಗೇಷನ್ ವೇಳೆ, ತನಿಖೆ ವೇಳೆ ಈ ಎಲ್ಲಾ ಅಂಶಗಳು ಕೂಡ ಬಯಲಾಗ್ತಿರುವಂತದ್ದು. ಆ ರಿಪೋರ್ಟ್ ನಲ್ಲಿ ಆ ರೀತಿ ಇರುವಂತದ್ದು. ಅದಲ್ದಿರ ಸೈಬರ್ ಸೆಲ್ ರಿಪೋರ್ಟ್ ಜೊತೆಗೆ FSL ಗೂ ಕೂಡ ಏನು ವರದಿಯನ್ನ ಕೊಡಲಾಗಿತ್ತು. ಆ ಒಂದು ರಿಪೋರ್ಟ್ ಗೋಸ್ಕರನು ಕೂಡ ಏನ್ ಪೊಲೀಸರು ವೆಯ್ಟ್ ಮಾಡ್ತಿರೋಂಥದ್ದು. FSL ರಿಪೋರ್ಟ್ ಬಂದಿದ ನಂತರ ಒಂದು ಚಾರ್ಜ್ ಶೀಟ್ ನಲ್ಲಿ ಅಡಿಷನಲ್ ಸೆಕ್ಷನ್ಸ್ ಅನ್ನ ಹಾಕಿ, ಅಂದ್ರೆ ಸಾಕ್ಷ್ಯನಾಶದ ಅಡಿ ಒಂದು ಸೆಕ್ಷನ್ಸ್ ಅನ್ನ ಹಾಕಿ ಆತನ ವಿರುದ್ಧ ಒಂದು ಚಾರ್ಜ್ ಶೀಟ್ ಅನ್ನ ಪೊಲೀಸರು ಸಬ್ಮಿಟ್ ಮಾಡ್ತಾರೆ. ಇನ್ನು ಈ ಒಂದು ವಿಡಿಯೋಗಳು ಏನು ವೈರಲ್ ಯಾರು ಮಾಡಿದ್ರು ಆದ್ರೆ ಒಂದು ಬೆನ್ನನ್ನ ಇದೀಗ ಪೊಲೀಸರು ಬಿದ್ದಿರುವಂತದ್ದು. ಮೊದಲಿಗೆ ವಿಡಿಯೋವನ್ನ ಏನ್ ಮಂಜುನಾಥ್ ಅಲಿಯಾಸ್ ಕೋಳಿ ಮಂಜ ಒಂದು
ಮರ್ಡರ್ ಕೇಸ್ನಲ್ಲಿ ಒಂದು ಪರಪ್ಪನಗರದ ಜೈಲಿಗೆ ಹೋಗಿರ್ತಾನೆ. ಆತನೇ ಒಂದು ವಿಡಿಯೋ ಮಾಡಿರೋದು ಅನ್ನೋದ್ಬಿಟ್ಟು ಗೊತ್ತಾಗಿರುವಂತದ್ದು. ಆತನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಈ ಒಂದು ವಿಚಾರಣೆ ಅಂದ್ರೆ ಈ ಒಂದು ರೆಕಾರ್ಡ್ ಮಾಡೋದಕ್ಕೆ ನಂಗೆ ವಿಲ್ಸನ್ ಗಾರ್ಡನ್ ನಾಗನ ಹೇಳಿದ್ದು, ಹೀಗಾಗಿ ನಾನು ಮಾಡಿ ಕೊಟ್ಟಿದ್ದೇನೆ ಅಂತ ಅಂದ್ಬಿಟ್ಟು ಆತ ಹೇಳಿರುವಂತದ್ದು. ಹೀಗಾಗಿ ಆತನನ್ನ ಒಂದು ವಿಚಾರಣೆ ಮಾಡೋದಕ್ಕೆ ಬೆಳಗಾವಿಯ ಹಿಂಡಲಗ ಜೈಲಿಗೂ ಕೂಡ ಪರಪ್ಪನಗರದ ಪೊಲೀಸರು ಹೋಗಿದ್ರು. ಅಲ್ಲೋಗಿ ಕೂಡ ವಿಲ್ಸನ್ ಗಾರ್ಡನ್ ನಾಗನನ್ನ ವಿಚಾರಣೆಯನ್ನ ಮಾಡ್ಲಾಗಿರುವಂತದ್ದು. ಈ ವೇಳೆ ನನಗೆ ಗೊತ್ತೇ ಇಲ್ಲ, ಮೊಬೈಲ್ ಯೂಸೇ ಮಾಡಿಲ್ಲ ಅಂತ ಅಂದ್ಬಿಟ್ಟು ಆತ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿರುವಂತದ್ದು. ಹೀಗೆ ಈ ಒಂದು ಪ್ರಕರಣದಲ್ಲಿ ಸಾಲು ಬೆಳವಣಿಗೆಗಳಾಗಿದೆ. ಹೀಗಾಗಿನೇ ವಿಡಿಯೋವನ್ನ ಸಲ್ಲಿಕೆ ವೈರಲ್ ಮಾಡಿದವ್ರು ಯಾರು, ರೆಕಾರ್ಡ್ ಮಾಡಿದ್ ಯಾರು ಅನ್ನೋದು ಇನ್ನೂ ಕೂಡ ನಿಗೂಢವಾಗಿರುವಂತದ್ದು. ಸದ್ಯಕ್ಕೆ ಸಾಕ್ಷ್ಯಗಳನ್ನ ನಾಶ ಮಾಡಿ ಇರುವಂತಹ ಅಡಿಯಲ್ಲಿ ಸೆಕ್ಷನ್ಸ್ ಗಳನ್ನ ಹಾಕಿ ಧನ್ವೀರ್ಗೂ ಕೂಡ ಸಂಕಷ್ಟ ಇದೀಗ ಎದುರಾಗುತ್ತೆ. ಅದನ್ನ ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ಉಲ್ಲೇಖವನ್ನ ಮಾಡ್ತಾರೆ. ಸದ್ಯಕ್ಕೆ ಈ ಒಂದು ಸೈಬರ್ ಸೆಲ್ ಪೊಲೀಸ್ ಸ್ಟೇಷನ್ ನ ರಿಪೋರ್ಟ್ ಏನ್ ಸೇರಿದೆ ಅದರಲ್ಲಿ ನಟ ಧನ್ವೀರ್ ಮೊಬೈಲ್ ನಲ್ಲಿ ಏನೂ ಇಲ್ಲ ಅನ್ನೋದು ಕೂಡ ಗೊತ್ತಾಗಿರುವಂತದ್ದು. ಹೀಗಾಗಿ ಸಹಜವಾಗಿ ಒಂದು ಸಾಕ್ಷ್ಯ ನಾಶದಡಿ ಆತನಿಗೆ ಸಂಕಷ್ಟ ಕಾಯ್ದಿರುವಂತದ್ದು. ನಯನ. ಓಕೆ, ಮತ್ತೊಂದ್ ಕಡೆ ವಿಲ್ಸನ್ ಗಾರ್ಡನ್ ನಾಗ ನೀವು ಹೇಳಿದ ಹಾಗೆ ವಿಲ್ಸನ್ ಗಾರ್ಡನ್ ನಾಗನ ವಿಚಾರಣೆ ಕೂಡ ಮಾಡಲಾಯಿತು. ಆ ಸಂದರ್ಭದಲ್ಲಿ ನನಗೇನು ಗೊತ್ತೇ ಇಲ್ಲ ಅಂತ ವಿಲ್ಸನ್ ಗಾರ್ಡನ್ ನಾಗ ಹೇಳಿದ್ದಾನೆ. ಸೊ ಪೊಲೀಸರು ಮುಂದೆ ಯಾವ ರೀತಿಯಾಗಿ ವಿಚಾರಣೆ ಮಾಡಬಹುದು, ಅವ್ರ ಮುಂದಿರುವಂತ ಆಯ್ಕೆಗಳೇನು? ಅಂದ್ರೆ ವಿಲ್ಸನ್ ಗಾರ್ಡನ್ ನಾಗ ಹೇಳಿರೋದನ್ನ ಕೇವಲ ಮೌಖಿಕವಾಗಿ ಕೋಳಿ ಮಂಜ ಹೇಳಿರುವಂತದ್ದು, ಅದಕ್ಕೆ ಯಾವುದೇ ರೀತಿಯಾದಂತ ಎವಿಡೆನ್ಸ್ ಇಲ್ಲ. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ನಾಗ ಬಚಾಗುವಂತ ಸಾಧ್ಯತೆಗಳು ಇರುವಂತದ್ದು. ಅಂದ್ರೆ ಯಾರೋ ಹೇಳಿದ್ರು ನೀನ್ ಮಾಡ್ಬಿಟ್ಟ ಅನ್ನೋ ಒಂದು ಕಾರಣಕ್ಕೆ ಆತನನ್ನ ಬಳಿ ಒಂದು ವಿಚಾರಣೆಯನ್ನ ಕ್ಲಾರಿಫಿಕೇಶನ್ ಅನ್ನ ಸಹಜವಾಗಿ ತಗೊಳ್ಬೇಕಾಗತ್ತೆ. ಯಾಕಂದ್ರೆ ನಾಳೆ ದಿನ ಒಂದು ಕೋರ್ಟ್ ನಲ್ಲಿ ಟ್ರಯಲ್ ಶುರುವಾದಾಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯ ಕೊರತೆ ಆಗ್ಬಾರ್ದು, ಸ್ಟೇಟ್ಮೆಂಟ್ ಯಾಕೆ ಮಾಡಿಲ್ಲ ಅಂತ ಅಂದ್ಬಿಟ್ಟು ಪೊಲೀಸರೇ ಕೋರ್ಟ್ ಪ್ರಶ್ನೆ ಮಾಡುತ್ತೆ. ಹೀಗಾಗಿನೇ ಸಹಜ ಒಂದು ಪ್ರಕ್ರಿಯೆ ಇದಾಗಿರುವಂತದ್ದು. ಹೀಗಾಗಿನೇ ವಿಲ್ಸನ್ ಗಾರ್ಡನ್ ನಾಗನನ್ನ ಪೊಲೀಸರು ವಿಚಾರಣೆಯನ್ನ ಮಾಡಿರುವಂತದ್ದು. ಖುದ್ದು ಬೆಳಗಾವಿ ಹಿಂಡಲಗ ಜೈಲಿಗೆ ಹೋಗಿ ಆತನನ್ನ ವಿಚಾರಣೆ ಮಾಡಿ ಆತನ ಒಂದು ಸ್ಟೇಟ್ಮೆಂಟ್ ಕೂಡ ಪಡ್ಕೊಂಡ್ ಬಂದಿದ್ದಾರೆ. ಇಲ್ಲಿ ಏನ್ ಕೋಳಿ ಮಂಜ ವಿಡಿಯೋ ರೆಕಾರ್ಡ್ ವೈರಲ್ ಮಾಡಿದ ಕೋಳಿ ಮಂಜ ಮತ್ತು ಆತನ ಸ್ಟೇಟ್ಮೆಂಟ್ಗೂ ಕೂಡ ವಿಭಿನ್ನವಾಗಿದೆ. ಹೀಗಾಗಿ ಪೊಲೀಸರು ಅದನ್ನು ಕೂಡ ಚಾರ್ಜ್ ಶೀಟ್ ನಲ್ಲಿ ಮೆನ್ಷನ್ ಮಾಡ್ತಾರೆ. ಪ್ರಮುಖವಾಗಿ ಇಲ್ಲಿ ಸಂಕಷ್ಟ ಎದುರಾಗೋದು ನಟ ಧನ್ವೀರ್ಗೆ ಸಾಕ್ಷ್ಯ ನಾಶದ ಅಡಿ. ಅದನ್ನ ಅಡಿಷನಲ್ ಆಗಿ ಸೆಕ್ಷನ್ಸ್ ಅನ್ನ ಸೇರಿಸಿ ಒಂದು ಚಾರ್ಜ್ ಶೀಟ್ ನಲ್ಲಿ ಸಬ್ಮಿಟ್ ಮಾಡೋದಕ್ಕೂ ಕೂಡ ಪೊಲೀಸರು ಎಲ್ಲಾ ರೀತಿಯಲ್ಲೂ ತಯಾರಿ ಮಾಡಿಕೊಂಡಿರುವಂತದ್ದು. ನಯನ. ಥ್ಯಾಂಕ್ ಯು ಚೇತನ್, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.